ನಮಸ್ತೆ, ನಾನು ಪ್ರವೀಣ್ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ, ಒಂದು ವಿಡಿಯೋ ಹೊಡೆದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಎಲ್ಲಾದ್ರೂ. ಅದು ನಮ್ಮ ಆಟೋ ಚಾಲಕರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಆ ವಿಡಿಯೋ ನೋಡ್ಕೊಂಬನ್ನಿ. ಅಂದರೆ ನೀವೆಲ್ಲ ನೋಡಿರ್ತೀರ ಅಂದ್ಕೊತೀನಿ, ಬಟ್ ಅದು ವಿಡಿಯೋ ಎಲ್ಲ ನೋಡಿರ್ತೀರ ಬಿಡಿ. ನಾನು ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇದರಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಏನಪ್ಪ ವಿಷಯ ಅಂತಂದರೆ, ಇದ್ರ ಬಗ್ಗೆ ನಮ್ಮ ಆಟೋ ಚಾಲಕರು ಎಲ್ಲರೂ ಕೆಟ್ಟವರ, ಎಲ್ಲರೂ ಒಳ್ಳೆಯವರ ಇಲ್ಲ, ಅದ್ರಾಗೆ ಕಲಬೆರಕೆ ಅನ್ನೋದಿದೆ. ಈ ಎಲ್ಲದರಲ್ಲೂ ಕಲಬೆರಕೆ ಇದೆಯಲ್ಲ, ನಮ್ಮ ಆಟೋ ಚಾಲಕರ ವೃತ್ತಿನಲ್ಲೂ ಕಲಬೆರಕೆ ಇದೆ. ನಾವೆಲ್ಲ ಏನು ಮಾಡ್ತೀವಿ, ಓಲಾ, ಊಬರು, ನಮ್ಮ ಸಾಕಷ್ಟು ಆ್ಯಪು ಅದೇ ಥರದಲ್ಲಿ ಡ್ಯೂಟಿ ಮಾಡ್ತೀವಿ. ಅದ್ರಾಗ ಕೊಡೋದು 18 ರೂಪಾಯಿ ಕಿಲೋಮೀಟ್ರು, ಅದ್ರಾಗೂ ಒಂದೊಂದು ಎಕ್ಸ್ಟ್ರಾ ಆದರೂ ನಮ್ಮ ಕಸ್ಟಮರ್ಗೆ 8 ರೂಪಾಯಿ ಎಕ್ಸ್ಟ್ರಾ ಕೊಡೋಲ್ಲ. ಈ ಥರ ಡ್ಯೂಟಿ ಮಾಡ್ತೀವಿ. ಆಮೇಲೆ ಮೆಜೆಸ್ಟಿಕ್ಕು, ಯಶವಂತಪುರ, SMT ಆ ಕಡೆ ಎಲ್ಲ ಹೋದ್ರೆ ನಮಗೆ ಬಾಡಿಗೆನೇ ಹಾಕೋ ಬರೋಲ್ಲ. ಖಾಲಿ ಬಂದುಬಿಡ್ತೀವಿ, ಬೇಡ ಇವ್ರು ಸವಾಸ ಅಂತ. ಯಾಕಂದರೆ ನಮಗೂ ಅಷ್ಟು ರೋಸ್ ಹೋಗ್ಬಿಟ್ಟಿದ್ದಾರೆ ಅಲ್ಲಿರೋ ಆಟೋ ಡ್ರೈವರ್ಗಳಿಂದ. ಏನು ವಿಷಯ ಅಂತಂದರೆ, ಅಲ್ಲಿ ನಾವು ಏನಾರು ಹೋಗಿ ನಿಲ್ಸ್ಕೊಂಡ್ರೆ ನಿಲ್ಸೋಕ್ಕೂ ಬಿಡಲ್ಲ, ಒಂದು ಟೀ ಕುಡಿಯೋಕ್ಕೂ ಬಿಡಲ್ಲ. ನಮ್ಮನೇಲಿ ಏನಕ್ಕೂ ಹಾಕಿದ್ದಿಲ್ಲಿ ಆಚೆಗೆ ಹೋಗು ಅಂತಾನೆ. ಈ ಥರ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ ಸಾಕಷ್ಟು ಬಾರಿ. ಅಲ್ಲಿ ಹೋದರೆ ಓಲಾ ಊಬರ್ ನಾವು ಸಿಕ್ತು ಇಲ್ಲ ಆ ಥರ ಹೋದರೆ ತೊಗೊಬರ್ತೀವಿ, ಇಲ್ಲ ಆ ಥರ. ಇವರು ಅಲ್ಲಿ ಬರೋಕ್ಕೆ ರೈಲ್ವೆ ಸ್ಟೇಷನ್ ಇದು ಈಚೆಗೆ ಬರ್ತಾರಲ್ಲ, ಅವ್ರನ್ನ ಈಚೆಗೆ ಬರೋಕ್ಕೆ ಬಿಡಲ್ಲ, ಅಲ್ಲೇ ಹಿಡ್ಕೊಬಿಡ್ತಾರೆ. ಎಲ್ಲಿಗೆ ಹೋಗ್ತೀರಾ, ಏನು ಎತ್ತ, ಬರೀ ಕರ್ಕೊಂಡು ಹೋಗ್ತೀನಿ ಅಂತ. ಆಟೋದೊಳಗೆ ಕುಂತ್ಕೊಂಡ್ಮೇಲೆ ಇವ್ರು ರೇಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೀಟ್ರ್ ಹಾಕಲ್ಲ, ಡೈರೆಕ್ಟ್ ರೇಟೇ. ಒಂದು 4-5 ಕಿಲೋಮೀಟ್ರ್ ಇತ್ತಾ 700, 800, 1000 ಇಲ್ಲಿಗೆ ಹಾಕ್ತಾರೆ. ಅದು ಇವ್ರು ಬರೋದು ಬಿಸ್ನೆಸ್ ಮಾಡೋದು ಯಾವಾಗ ಅಂದ್ಕೊಂಡಿದ್ದೀರಾ, 7 ಗಂಟೆ ನೈಟ್, ಸಂಜೆ 7 ಗಂಟೆ ಆಮೇಲೆ ಮಾರ್ನಿಂಗ್ ಒಂದು 4-5 ಗಂಟೆ ಈ ಥರ ಟೈಮ್ಗಳಲ್ಲಿ ಮಾಡ್ತಾರೆ. ಪೀಕ್ ಅವರ್ಸ್ ಇರ್ಬೇಕು ಸ್ವಲ್ಪ. ಬೆಳಗ್ಗೆ ಬರ್ತಾರೆ ಯಾರನ್ನ ಕಸ್ಟಮರು, ದೂರದಿಂದ 4-5 ಗಂಟೆಗೆ ಬಸ್ ಇದ್ದಾರೆ, ಏನೋ ಆಟೋ ಸಿಗ್ತಾವಲ್ಲ ಅಂತ ಕೇಳೋಕ್ಕೆ ಹೋಗ್ತಾರೆ. ಆವಾಗ ಇವರು 7 ಕಿಲೋಮೀಟ್ರಿಗೆ 700 ರೂಪಾಯಿ ಕೇಳ್ತಾರೆ, 8 ಕಿಲೋಮೀಟ್ರಿಗೆ 800 ರೂಪಾಯಿ ಕೇಳ್ತಾರೆ. ನಮ್ಮ ಕಸ್ಟಮರ್ಗಳು ಏನು ಹೇಳ್ತಾರೆ ಅನ್ಕೊಂತಾರೆ, ಎಲ್ಲ ಆಟೋ ಡ್ರೈವರು ಇದೇ ಅಂತ ಅನ್ಕೊಬಿಡ್ತಾರೆ. ಅವಾಗ ಆ ಅಲ್ಕಟ್ ನನ್ನ ಮಕ್ಕಳು ಮಾಡೋ ಕೆಲಸದಿಂದ ಎಲ್ಲರಿಗೂ ಕೆಟ್ಟಕ್ಕೆ. ಆಮೇಲೆ ಇನ್ನೊಂದು ಏನಾದ್ರೆ RTOದವ್ರು ಇಷ್ಟೊಂದೆಲ್ಲ ಆಗ್ತಿದ್ರು, ಗಮನಿಸಿದ್ರು ಸುಮ್ಮನೆ ಅವ್ರೆ ಅಂದರೆ ಅವ್ರದ್ದು ಕೈವಾಡ ಇರ್ತದೆ, ಇಲ್ಲ ಅಂತೇನಿಲ್ಲ. ಬಟ್ ಅವ್ರನ್ನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆಮೇಲೆ ಇವಾಗ RTOದವ್ರು ಏನಾದ್ರೂ ಗಾಡಿಗಳು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 95% ಗಾಡಿನ ಸೀಸ್ ಮಾಡಬೇಕು. ಸೀಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತ ಹೇಳ್ತೀರಾ, 3 ಲಕ್ಷ ಆಟೋಗಳಿದ್ರೆ 1 ಲಕ್ಷನೂ ಕರೆಕ್ಟಾಗಿ 1 ಲಕ್ಷ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ಲಕ್ಷ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇಲ್ಲ. ಹೆಂಗೆ ಅಂತ ಹೇಳ್ತೀರಾ, ಕೆಲವ್ರ ಹತ್ರ ಇನ್ಶೂರೆನ್ಸ್ ಇಲ್ಲ, ಪರ್ಮಿಟ್ ಇರಲ್ಲ, FG ಮಾಡಿಸಿರಲ್ಲ, ಈ ಥರ ಇರುತ್ತೆ. ಆದ್ರೂ ಗಾಡಿ ಓಡಿಸಿರ್ತಾರೆ. ಯಾಕಂದರೆ ಯಾರು ಹಿಡಿಯಲ್ಲ, ಧೈರ್ಯ. ಯೂನಿಫಾರ್ಮೇ ಹಾಕಲ್ಲ ಕೆಲವರು, ಅಲ್ಕಟ್ಟು ನನ್ನ ಮಕ್ಕಳು ಯೂನಿಫಾರ್ಮೇ ಹಾಕಲ್ಲ. ಧೈರ್ಯ ಏನು ಮಾಡೋಕ್ಕಾಗಲ್ಲ. ಇವು ಬೆಂಗಳೂರು ಇಲ್ಲಿಗಲ್ಗೆ ದೊಡ್ಡ ಕೇಂದ್ರವಾದ ಬಿಸ್ನೆಸ್ ಸ್ಥಳ ಆಗ್ಬಿಟ್ಟೈತೆ. ಇಲ್ಲಿಗಲ್ಗೆ ಯಾವ ಇಲ್ಲಿಗಲ್ ಏನು ಬೇಕಾದ್ರೂ ಮಾಡ್ಬೋದು ಬೆಂಗಳೂರಲ್ಲಿ, ಯಾವನ್ನೂ ಕೇಳಲ್ಲ. ಇನ್ನೂ ಯಾರನ್ನ ಕೇಳಿದ್ರೆ ಅವ್ರ ಮೇಲೆ FIR ಹಾಕ್ತಾರೆ, ಅಂಥ ಪೊಲೀಸರು ಇವರೆಲ್ಲ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ RTO ಆಫೀಸ್ಗಳಿಗೆ ಟ್ಯಾಗ್ ಮಾಡಬೇಕು. ಯಾಕಂದರೆ RTOದವ್ರು ಸ್ವಲ್ಪ ಗಮನ ಕೊಟ್ಟು ಮೀಟ್ರ್ ಪಾಸಿಂಗ್ ಮಾಡಿದ್ರು ಮೊನ್ನೆ ಒಂದು 4-5 ತಿಂಗಳಲ್ಲಿ, ಆಗಸ್ಟಲ್ಲಿ. ಎಲ್ಲರೂ ಮೀಟ್ರ್ ಪಾಸಿಂಗೇ ಮಾಡಿಸ್ಕೋಬೇಕು ಅಂತ ಎಷ್ಟು ಜನ ಮಾಡಿಸ್ಕೊಂಡವ್ರೆ. ಮೀಟ್ರ್ ಪಾಸಿಂಗು ಯಾವನೂ ಮಾಡಿಸ್ಕೊಂಡಿಲ್ಲ. 100 ಆಟೋಗಳು ಮಾಡಿಸ್ಕೊಂಡಿದ್ರೆ ಹೆಚ್ಚು ಅಷ್ಟೇ. ಲೆಕ್ಕ ಕೂಡ ಕೇಳ್ರಿ ಬೇಕಾದ್ರೆ ಆಫೀಸಲ್ಲಿ, ಎಷ್ಟು ಆಟೋ ಅವಿ, ಎಷ್ಟು ಆಟೋ ಮೀಟ್ರ್ ಪಾಸಿಂಗ್ ಮಾಡಿಸ್ಕೊಂಡವ್ರು ಅಂತ. 1-2 ತಿಂಗಳು ಹಿಡಿತಾರೆ, ಅಲ್ಲ 2 ತಿಂಗಳು ಆದಮೇಲೆ ಹಿಡಿತೀವಿ ಅಂತಾರೆ. 2 ದಿನ ಹಿಡಿತಾರೆ, 2 ದಿನ ಎಲ್ಲ ಮನೆಗಿರ್ತಾರೆ ಆಫ್ ಮಾಡ್ಕೊಂಡು ಗಾಡಿಗಳನ್ನ. ಅದಾದಮೇಲೆ ಬರ್ತಾರೆ ಈಚೆಗೆ. ಅದಕ್ಕೆ ಈ ಸತಿ ಏನನ್ನ ಹಿಡಿದ್ರೆ ನೀವು 3 ಲಕ್ಷ ಆಟೋನ ಕರೆಕ್ಟಾಗಿ ಚೆಕ್ ಮಾಡಿರಿ. ಆಮೇಲೆ ನೀವು ಏನೋ ಒಂದು ಸ್ಟಿಕ್ಕರ್ ಮಾಡಿರಿ, ಹಿಂಗೆ ಚೆಕ್ ಮಾಡಿದ್ದೀವಿ ಅಂತ. ತಿಂಗಳು ಒಂದು ಸತಿ ಆದರೂ ಸ್ಟಿಕ್ಕರ್ ಇರಲೇಬೇಕು ಅನ್ನೋಂಗೆ ಮಾಡಿರಿ. ಏನಾದರೂ ಒಂದು ಆ ಥರ ಪ್ಲ್ಯಾನಿಂಗ್ ಮಾಡಿರಿ. ಅವಾಗ ಆಟೋಗಳು ಕಡಿಮೆ ಆಗ್ತವೆ, ಈ ಥರ ಅಲ್ಕಟ್ಟು ನನ್ನ ಮಕ್ಕಳು ಕಮ್ಮಿ ಆಗ್ತಾರೆ. ಫಸ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ ಇರೋರು, ಮತ್ತು ಮೆಜೆಸ್ಟಿಕಲ್ಲಿ ಇರೋರು, SMTನಲ್ಲಿ ಇರೋರು, ಈ ಥರ ಎಲ್ಲೆಲ್ಲಿ ದೊಡ್ಡ ಇರ್ತಾರೆ ನೋಡಿರಿ ಆಟೋದವ್ರನ್ನೆಲ್ಲ ಫಸ್ಟ್ ಚೆಕ್ ಮಾಡಿರಿ, ಡಾಕ್ಯುಮೆಂಟ್ನ ಕರೆಕ್ಟಾಗವ ಅಂತ. ರೋಡ್ ಗಿಳಕ್ಕೆ ಮುಂಚೆ ಒಂದೇ ಒಂದು ಯೂನಿಫಾರ್ಮ್, ಅದು ಯಾವ ಥರ ಯೂನಿಫಾರ್ಮ್ ಹಾಕ್ತಾರೆ ಗೊತ್ತಾ ನೋಡಿರಿ. ನಾವು ಫುಲ್ ಯೂನಿಫಾರ್ಮ್ ಹಾಕಿದ್ದೀವಿ, ಅವ್ರು ಯಾವ ಥರ ಯೂನಿಫಾರ್ಮ್ ಹಾಕ್ತಾರೆ ಗೊತ್ತಾ, ಕೆಳಗಡೆ ನೈಟ್ ಪ್ಯಾಂಟ್ ಇರ್ತದೆ, ಒಳಗಡೆ ಶರ್ಟ್ ಇರ್ತದೆ, ಯಾವುದೋ ಒಂದು T ಶರ್ಟು, ಮೇಲ್ಗಡೆ ಒಂದು ಕಾಕಿ ಬಟ್ಟೆ ಹಿಂಗೆ ನೇತಾಕ ಬರ್ತಾರೆ, ಟವಲ್ ಥರ ಅಂಥವ್ರು ಬರ್ತಾರೆ. ಆಮೇಲೆ ಇನ್ನೊಬ್ರು ನೋಡ್ಬೇಕು, ಅವರು ಬ್ರಾಸ್ಲೈಟು, ಒಳಗೆ ಒಂದು ಚಿನ್ನದ ಚೈನು, ಈ ಥರ ಎಲ್ಲ ಹಾಕಿರ್ತಾರೆ. ರೌಡಿಸಮ್ ಬೇರೆ, ಸಿಕ್ಕಾಪಟ್ಟೆ ರೌಡಿಸಮ್ ಎಲ್ಲ ಕಡೆನೂ. ಹಿಡೀರಿ ಆಟೋಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಬಿಸ್ನೆಸ್ಸು ಆಟೋದವ್ರಿಗೆ ಚೆನ್ನಾಗೇ ಆಗ್ತದೆ. ನಿಯತ್ತಾಗಿ ಹೊಡಿತೀವಲ್ಲ, ಅವ್ರಿಗೆ ಚೆನ್ನಾಗೇ ಆಗ್ತದೆ. ಅವಾಗ ಅಲ್ಕಟ್ಟು ನನ್ನ ಮಕ್ಕಳು ಇರ್ತಾರಲ್ಲ, ಅವ್ರೆಲ್ಲ ಯಾಕೊಟ್ಟು ಹೋಗ್ತಾರೆ. ಫಸ್ಟು RTOದವ್ರು ಏನಿದ್ರೆ ಆಟೋದವನ್ನ ಹಿಡಿದಿರಲ್ಲ, ಹಿಡಿದ್ರೆ ಮುಗ್ಗಲ್ಲ, ಸೀಸ್ ಮಾಡಿರಿ. ಆಟೋದವನ್ನ ಹಿಡಿದುಬಿಟ್ಟು ಸೀಸ್ ಮಾಡಿಬಿಡಿ ಸಾಕು. ಎಷ್ಟು ವರ್ಷದಿಂದ FC ಮಾಡಿಸಿರಲ್ಲ, ಎಷ್ಟು ವರ್ಷದಿಂದ ಇನ್ಶೂರೆನ್ಸ್ ಮಾಡಿಸಿರಲ್ಲ, ನಿಮಗೆ ಲಾಸ್ ಆಗ್ತಾಯಿದೆ ಸ್ವಾಮಿ. ಸರ್ಕಾರಕ್ಕೆ ನಮ್ಮದು ದುಡಿಮೆ, ನಮ್ಗೆ ನಿಯತ್ತ ಮಾಡೋರಿಗೆ ಕರೆಕ್ಟಾಗಿ ದುಡಿಮೆ ಐತೆ.
ನಿಮಗೆ ಲಾಸ್ ಮಾಡ್ಕೊತಾರದು. ನೀವು ಹಿಡಿದು ನೋಡಿರಿ ಆಟೋಗಳನ್ನ ಎಷ್ಟೆಷ್ಟು ಇನ್ಶೂರೆನ್ಸ್ ಕಟ್ಟಿಲ್ಲ ಗಾಡಿಗಳು, ಎಷ್ಟೆಷ್ಟು ಜನ ಎಫ್ಟಿ ಮಾಡ್ತಿಲ್ಲ. ಕೆಲವು ಆಟೋಗಳು ಪರ್ಮಿಟೇ ಇರೋಲ್ಲ, ಇನ್ನು ಕೆಲವ್ರಿಗೆ ಕನ್ನಡನೇ ಬರೋಲ್ಲ. ಈಗ ಆಟೋ ಓಡಿಸೋರು ಕನ್ನಡ ಕಲಿಬೇಕು ಅಂತ ಕಡ್ಡಾಯ ಮಾಡೋದು. ಸ್ವಲ್ಪನಾದರೂ ಮಾತಾಡೋದು ಬರಬೇಕು. ಯಾರಿಗೂ ಸ್ವಲ್ಪ ಜನಕ್ಕೆ ಕನ್ನಡನೇ ಬರೋಲ್ಲ. ಆಟೋದವ್ರನ್ನ ಏನೋ ಅಂದ್ಕೊಂಡವ್ರು ಕೆಲವರೆಲ್ಲ. ನಮ್ಮಂಥವ್ರು ಇರ್ತಾರೆ, ಅಂದರೆ ನಮ್ಮಂಥವ್ರು ನಿಯತ್ತಾಗಿ ನಾನೇನು ಕರೆಕ್ಟಾಗಿ ಹೊಡಿತೀನಿ ಅಂತ ಹೇಳ್ಕೊಂಡು ಹೋಗ್ತಾನೆ. 10-20 ರೂಪಾಯಿ ಎಕ್ಸ್ಟ್ರಾ ಕೇಳೋಕೆ ಕಲ್ತೀನಿ ಒಂದೊಂದು ಸತಿ. ನನಗೂ ಕಷ್ಟ ಅನ್ನೋದು ಗೊತ್ತು. ಯಾವ್ದಾನ ಜಾಮ್ಗಳಿಗೆ 10 ನಿಮಿಷ 15 ನಿಮಿಷ ನಿಂತ್ಕೊಂಡು ಅವಕ್ಕೆಲ್ಲ ಕೇಳಲ್ಲ. ಜಾಸ್ತಿ ದೂರ ಏನೋ ಹೋದಾಗ ಸಿಕ್ಕಾಬಿಟ್ಟು ಜಾಮ್ ಆದಾಗ ಒಂದು 10 ರೂಪಾಯಿ 20 ರೂಪಾಯಿ ಈಗ ಕಾಫಿಗೆ ತಿಂಡಿಗೆ ಕೇಳ್ತೀವಿ. ಬಿಟ್ಟರೆ 7 ಕಿಲೋಮೀಟ್ರಿಗೆ 700 ರೂಪಾಯಿ, 8 ಕಿಲೋಮೀಟ್ರಿಗೆ 800 ರೂಪಾಯಿ, ಒಂದೊಂದು ಟೈಮ್ 1000 ರೂಪಾಯಿ ಕೊಡು, ಲಗೇಜ್ ಐತೆ, ಸೀಟ್ ಐತೆ, 4 ಜನ ಇದ್ದೀರಾ, ಇನ್ನೊಂದಷ್ಟು ಕೊಡು ಅಂತ ಎಲ್ಲ ಕೇಳಲ್ಲ. ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಈ ಪೊಲೀಸ್ ಅನ್ನೋದೇನಿದೆ, ಆರ್ ಟಿ ಓದವ್ರು ಏನಿದ್ದಾರೆ, ಫಸ್ಟ್ ಗಾಡಿಗಳನ್ನ ಚೆಕ್ ಮಾಡಿರಿ. ನಂದು ಚೆಕ್ ಮಾಡಿರಿ ಸ್ವಾಮಿ, ಎಲ್ಲರದು ಚೆಕ್ ಮಾಡಿರಿ. ಇನ್ಶೂರೆನ್ಸು, FC, ಮೀಟ್ರ್ ಪಾಸಿಂಗು ಎಲ್ಲ ಕರೆಕ್ಟಾಗಿದ್ದರೆ ಅಷ್ಟೇ ಅವ್ನು ಗಾಡಿ ಚಿಕ್ಕದಿರ್ಬೇಕು. ಅದು ನೀವು ಒಂದಿನ 2 ದಿನ ಚೆಕ್ ಮಾಡಿಬಿಟ್ಟು ಬಿಡೋದಲ್ಲ. ಸ್ಟಿಕ್ಕರ್ ಅಂತ ಮಾಡಿರಿ, ಸ್ಟಿಕ್ಕರ್ ಅಂಟಾಕ್ರಿ, ಇಂಥ ಗಾಡಿ ಚೆಕ್ ಮಾಡಿದ್ದೀವಿ, ಇನ್ನೊಂದು ತಿಂಗಳು ನಿಮ್ದೇನೋ ಗಾಡಿ ಯಾರೂ ಹಿಡಿಯೋಂಗಿಲ್ಲ, ಆ ಥರ ಸ್ಟಿಕ್ಕರ್ ತಿಂಗಳು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಬೈಕ್ನವ್ರು ಹಿಡಿತೀರಾ, ಅವ್ರದ್ದು ತಪ್ಪಿದ್ರೆ ಅವರು ಹಿಡೀರಿ, ನಾವೇನು ಬೇಡ ಅನ್ನಲ್ಲ. ಎಲ್ಲೋ ಬೋರ್ಡ್ ಮಾಡಿಸ್ಕೋಬೇಕು. ಅವರು ಬೈಕ್ ಟ್ಯಾಕ್ಸಿ ಹೊಡಿತಾರೆ. ನಾವು ಅದ್ರ ಬಗ್ಗೆ ನಾವು ಸರ್ಕಾರದಿಂದ ಏನು ತೀರ್ಮಾನ ಬರೋದು ಬರಲಿ. ಅಲ್ಲಿವರೆಗೂ ನಮ್ಮ ಆಟೋದವ್ರನ್ನೂ ಹಿಡೀರಿ, ಹಿಡಿದು ಸೀಸ್ ಮಾಡಿ ಬಿಸಾಕ್ರಿ. ಬೇರೆಯವ್ರಿಗೆಲ್ಲ ದುಡಿಮೆ ಆಗಲಿ. ಅದರಿಂದ ನಮ್ಮಂಥವ್ರು ಇರ್ತೀವಲ್ಲ, ಎಲ್ಲ ಮಾಡಿಸ್ಕೊಂಡು ವರ್ಷಕ್ಕೊಂದ್ಸತಿ FC ಅಂತೆ, ಇನ್ಶೂರೆನ್ಸ್ ಅಂತೆ, ಮೀಟ್ರ್ ಪಾಸಿಗೆ ಇವೆಲ್ಲ ಮಾಡಿಸ್ಕೊಂಡು ನಾವಲ್ಲಿತೀವಲ್ಲ, ನಮ್ಮಂಥವ್ರನ್ನ ಒಂದು 2 ದಿನ ದುಡಿಮೆ ಮಾಡ್ಕೊತೀವಿ ಅಂತ. ನನ್ನ ಮಕ್ಕಳು ಒಂದು 2 ದಿನ ಆಫ್ ಮಾಡಿರಿ ಗಾಡಿಗಳನ್ನ. ದಯಮಾಡಿ ಆರ್ ಟಿ ಓದವ್ರು ಯಾರಿದ್ರೆ ಅಲ್ಲಿ ಟ್ಯಾಗ್ ಮಾಡಿರಿ, ಫಸ್ಟು ಟ್ಯಾಗ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅವ್ರಿಗೆ ಆದಷ್ಟು ಬೇಗ ಆರ್ ಟಿ ಓದವರು ನಮ್ಮ ಆಟೋ ಡ್ರೈವರ್ ಕಡಿವಾಣ ಆಗಲಿ ಅಂತ ಕೇಳ್ಕೊತೀನಿ ನಾನು. ಅದರಿಂದ ನನ್ನ ಸ್ವಲ್ಪ ಜನ ನಿಯತ್ತಾಗಿರೋ ಆಚೆಗೆ ಬರಲಿ ಅಲ್ಲಿಂದ. ಇಂಥ ನನ್ನ ಮಕ್ಕಳೆಲ್ಲ ಒಳಗೆ ಹೋದರೆ ಆಮೇಲೆ ಸ್ವಲ್ಪ ಜನ ನಿಯತ್ತಾಗಿ ಹೊಡೆಯೋರು ಸಿಗ್ತಾರೆ ಕಸ್ಟಮರ್ಗಳಿಗೆ. ದಯಮಾಡಿ ಕೇಳ್ಕೊತೀನಿ, ಆರ್ ಟಿ ಓದವ್ರು ಯಾರ್ಯಾರು ಇದ್ದೀರಾ, ಆಟೋಗಳ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ.